ಅವರಿಗೆ ಬರ್ತದೆ ಆ ರೋಡು ಏನು ತಾವು ಹೇಳ್ತಾ ಇದ್ದೀರಾ. ಅವರು ಮಾನ್ಯ ಶಾಸಕರು ಸಹಿತ ಅದ್ರ ಬಗ್ಗೆ ನಮಗೆ ಲೆಟ್ರು ಬರೆದಿದ್ದಾರೆ. ನಾವು ಅದನ್ನು ಈಗಾಗಲೇ KRDCLಗೆ ರೆಫರ್ ಮಾಡಿದ್ದೀವಿ. ಅಂದರೆ ಟೆಂಡರ್ ಕಂಡೀಷನ್ಸಲ್ಲಿ ಏನೇ ಚೇಂಜ್ ಮಾಡಬೇಕಂತಂದ್ರೂ KRDCL ಬೋರ್ಡಿಗೆ ಮಾತ್ರ ಆ ಪವರ್ಸ್ ಇರ್ತದೆ. ಸೊ KRDCL ಬೋರ್ಡ್ ಅವರು ಅದ್ರ ಬಗ್ಗೆ ಗಮನ ಹರಿಸಿ ಅದನ್ನು ಅವರು ಡಿಸಿಷನ್ ತೊಗೋಬೇಕಾಗತ್ತೆ. ಸೊ ಅದನ್ನು ಅಲ್ಲಿ ರಿಪ್ರೆಸೆಂಟ್ ಮಾಡಿ ಅಂತೇಳಿ ನಾನು KRDCL ನಾನು ಲೆಟರ್ ಬರೆದಿದ್ದೀನಿ. ನನಗೆ ಮಾಹಿತಿ ಬಂದಾಗ ಅಲ್ಲಿ ಕ್ಷೇತ್ರ ಶಾಸಕರು ಸಹಿತ ಅದಕ್ಕೆ ಲೆಟರ್ ಬರೆದಿದ್ದಾರೆ. ಅಲ್ಲಿಂದ ಒಂದು ಡಿಸಿಷನ್ ಆದರೆ ಈ ಇಶ್ಯೂ ಸಾಲ್ವ್ ಆಗುತ್ತೆ. ಹಾಂ, ಖಂಡಿತ. ಅದೇ ತಮಗೂ ಇವತ್ತು ನೋಡಿದ್ರಿ, ನಮ್ಮ ಇವರು ಮಲಗೊಪ್ಪದ ರೈತರು ಎಲ್ಲ ಬಂದಿದ್ದರು ನಮ್ಮಲ್ಲಿ. ಆ್ಯಕ್ಚುಲಿ ಹೋದ ವರ್ಷಕ್ಕೆ ನೋಡಿದ್ರೆ ಸುಮಾರು 33 ಕಿಲೋಮೀಟ್ರ್ ನಮ್ಮ ಬೆಂಗಳೂರು ರೋಡು ನಮ್ಮ ಡಿಸ್ಟ್ರಿಕ್ಟಲ್ಲಿ ಬರ್ತದೆ. 33 ಕಿಲೋಮೀಟ್ರಲ್ಲಿ ಈಗಾಗಲೇ ಒಂದು 30 ಕಡೆ ನಮಗೆ ಸಮಸ್ಯೆ ಇತ್ತು, ಗ್ಯಾಪ್ಸ್ ಇತ್ತು, ಅಲ್ಲಿ ಅಕ್ವೇಷನ್ ಆಗಿರಲಿಲ್ಲ, ಬಿಲ್ಡಿಂಗ್ಸ್ಗಳಿದ್ವು. ಈಗ ಅದನ್ನು 33 ಕಿಲೋಮೀಟ್ರಲ್ಲಿ 30 ಕಡೆಯಲ್ಲಿ 29 ಕಡೆ ಸಾಲ್ವ್ ಮಾಡಿಬಿಟ್ಟಿದ್ದೀವಿ. ಈ ರೀಸೆಂಟಾಗಿ JD ಕಟ್ಟೆ, ಬಾರದೂರು ಈ ಕಡೆಲೆಲ್ಲ ಅಕ್ವಿಷನ್ ಕಂಪ್ಲೀಟ್ ಮಾಡಿದ್ವಿ. ಕೇವಲ ಮಲಗೊಪ್ಪ ಬಿಟ್ಟರೆ ನಮ್ದು ಎಲ್ಲ ಅಷ್ಟು ಲ್ಯಾಂಡ್ ಅಕ್ವಿಷನ್ ಪ್ರೊಸೆಸ್ ಸಾಲ್ವ್ ಆಗಿದೆ. ಮೊನ್ನೆ PWD ಮಿನಿಸ್ಟ್ರು ಸಹಿತ ಇದ್ರ ಬಗ್ಗೆ ರಿವ್ಯೂ ತೊಗೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸರ್ ರಿವ್ಯೂ ತೊಗೊಂಡಿದ್ದಾರೆ. ಅವರು ಸಹಿತ ಇದನ್ನು ಆದಷ್ಟು ಬೇಗ ಲ್ಯಾಂಡ್ ಅಕ್ವಿಷನ್ ಮಾಡಿಬಿಟ್ಟು ರೋಡ್ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಕಾಂಟ್ರಾಕ್ಟ್ರಿಗೂ ಸಹಿತ ಇನ್ನೂ ಸ್ಪೀಡಪ್ ಮಾಡಬೇಕಂತೇಳಿ ಅವ್ರಿಗೂ ಸಹಿತ ತಾಕೀತು ಮಾಡಿದ್ದಾರೆ. ಆದಷ್ಟು ಬೇಗ ನಾವು ನೆಕ್ಸ್ಟ್ 6 ಮಂತ್ಸಲ್ಲಿ ಮುಗಿಸ್ಲಿಕ್ಕೆ ಎಲ್ಲ ರೀತಿಯಿಂದ ಕ್ರಮ ತಗೊಳ್ತೀವಿ. ಐಡೆಂಟಿಫೈ ಆಗಿದೆ. ನಾವು PHC ವೈಸ್ ನಾವು ಕೆಲಸ ಮಾಡಿದ್ರೆ ಮಾತ್ರ ಇದು ಇಶ್ಯೂನ ನಾವು ಟ್ಯಾಕಲ್ ಮಾಡೋಕ್ಕಾಗತ್ತೆ. ನಾವು ಇಲ್ಲಿ ಶಿವಮೊಗ್ಗದಿಂದ ಇಶ್ಯೂ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಪಂಚಾಯತ್ ವೈಸು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಒಂದು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಮಾಡಿಬಿಟ್ಟು ಅವ್ರವ್ರ ಜವಾಬ್ದಾರಿ ಏನಂತೇಳಿ ನಾವು ಅವ್ರಿಗೆ ತಿಳಿಸಿದ್ದೀವಿ. ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಏರಿಯಾದಲ್ಲಿ ಏನಾದರೂ ಮಂಗಗಳು ತೀರ್ಕೊಂಡ್ರೆ ಅದ್ರ ಬಗ್ಗೆ ನಮಗೆ ಇಮಿಡಿಯೇಟ್ಲಿ ಮಾಹಿತಿ ಬರಲಿಕ್ಕೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೇಳಿದ್ದೀವಿ. ಪಂಚಾಯತಿ ಮತ್ತು ಅಂಗನವಾಡಿಗಳಿಗೆ ಎಲ್ಲಿ ಈ ಥರ ಏರಿಯಾ ಆಗಿದೆ, ಆ ಥರದ್ದಾಗಿದೆ, ಅಲ್ಲಿ ಸ್ಯಾನಿಟೈಸ್ ಮಾಡಬೇಕು, ಆ ಏರಿಯಾದ ಸುತ್ತಮುತ್ತಲು 100 ಮೀಟ್ರ್ ಯಾರೂ ಜನ ಅಲ್ಲಿ ಸಂಚರಿಸಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟವರು ಭಾಳ ಕೇರ್ಫುಲ್ಲಾಗಿ ಈ ಸಿಮ್ಟಮ್ಸ್ಗಳ ಬಗ್ಗೆ ನಿಗಾ ವಹಿಸಬೇಕು. ಏನು ಈ ಥರ ಸಿಮ್ಟಮ್ಸ್ ಇದ್ದವ್ರು ಬರ್ತಾರೆ ಅವ್ರನ್ನ ವಿದಿನ್ 24 ಅವರ್ಸಲ್ಲಿ ನಾವು ಟೆಸ್ಟಿಂಗ್ ಒಳಪಡಿಸಬೇಕು. KFDದಲ್ಲಿ ಭಾಳ ಮುಖ್ಯ ಆಗೋದು ವಿದಿನ್ ಅ ವೀಕ್ ಏನಾದ್ರು ನಾವು ಡಿಟೆಕ್ಟ್ ಮಾಡಿಬಿಟ್ರೆ ಯಾವುದೋ ರೀತಿ ಗಂಭೀರ ಸಮಸ್ಯೆ ಆಗಲ್ಲ. ಯಾವಾಗ 10 ದಿನಗಳ ಮೇಲೆ ಅದು ಹೋಗುತ್ತೆ ಆವಾಗ ಕಾಂಪ್ಲಿಕೇಶನ್ಸ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನಾವು ಆವಾಗ ಡೆತ್ ಆಗೋ ಸಂಭವ ಸಹಿತ ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಅರ್ಲಿ ಡಿಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಲಿ ಡಿಟೆಕ್ಷನ್ ಮಾಡಲಿಕ್ಕೆ ಟೆಸ್ಟಿಂಗ್ ನಾವು ಫಾಸ್ಟಾಗಿ ಮಾಡಿಕೊಂಡ್ರೆ, ಸ್ಯಾಂಪ್ಲಿಂಗ್ ಬೇಗ ತೊಗೊಂಡು ಬೇಗ ಕಳಿಸಿ ಟೆಸ್ಟಿಂಗ್ ಮಾಡಿಕೊಂಡ್ರೆ ಅದು ಭಾಳ ಡಿಫ್ರೆನ್ಸ್ ಆಗುತ್ತೆ. ಸೊ ಅದಕ್ಕೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಜನರಿಗೆ ನಾನು ಕೇಳ್ಕೊಳ್ಳೋದು, ಇದು ಟಿಕ್ ಬೈಟಿಂದ ಆಗುತ್ತೆ. ನಿಮ್ಮಲ್ಲಿ ಜ್ವರ ಮತ್ತು ಇತರ ಸಂಬಂಧಪಟ್ಟ ಸಿಂಪ್ಟಮ್ಸ್ ಇದ್ದಲ್ಲಿ ನಿಯರೆಸ್ಟ್ PHCಗೆ ತಾವು ಭೇಟಿ ಕೊಡಿ. ನಮ್ಮವರು ಇಮಿಡಿಯೇಟ್ಲಿ ಎಲ್ಲ ಕಡೆಯೂ ಟೆಸ್ಟಿಂಗ್ ಕಿಟ್ಗಳನ್ನು ಇಟ್ಕೊಂಡಿದ್ದಾರೆ. ಸ್ಯಾಂಪಲ್ ಡ್ರಾ ಮಾಡ್ತಾರೆ. ಒಂದು 24 ಅವರ್ಸಲ್ಲಿ ತಮಗೆ ಅದನ್ನ ರಿಸಲ್ಟ್ ಕೊಟ್ಬಿಟ್ಟು ನಿಮಗೆ ಏನು ಅದನ್ನು ಆರೋಗ್ಯಕ್ಕೆ ತಮಗೆ ಸಹಾಯ ಮಾಡಬೇಕು, ಟ್ರೀಟ್ಮೆಂಟ್ ಕೊಡಬೇಕು, ಅದನ್ನ ಎಲ್ಲ ತಾಲೂಕು ಹಾಸ್ಪಿಟ್ಲಲ್ಲೂ ನಾನು ವ್ಯವಸ್ಥೆ ಮಾಡಿದ್ದೀನಿ. ಅಟ್ಲೀಸ್ಟ್ ಒಂದು 5 ಬೆಡ್ಡರು ಅದಕ್ಕೆ ಮೀಸಲಿಡ್ಲಿಕ್ಕೂ ಸಹಿತ ನಾವು ಅವರಿಗೆ ತಿಳಿಸಿದ್ದೀವಿ. KFD ವಾರ್ಡ್ ಅಂತಿಲ್ಲದೆ ಇದ್ದರೂ KFDಗೆ ಡೆಡಿಕೇಟೆಡ್ ಬೆಡ್ಸ್ ಕೊಡ್ತಿದ್ದೀವಿ. ಅದೇನು ಒಬ್ಬರಿಂದ ಒಬ್ಬರು ಆ ಥರ ಆ ಥರ ಸಂಭವ ಇರೋದಿಲ್ಲ. ಬಟ್ ಅವರಿಗೆ ಸ್ಪೆಷಲ್ ಕೇರ್ ನಾವು ಮಾನಿಟರಿಂಗ್ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ 5 ಬೆಡ್ಸು ಡೆಡಿಕೇಟೆಡ್ ಆಗಿ ಅಲ್ಲಿ ಮಾಡೋದಕ್ಕೆ ನಾನು ಹೇಳಿದ್ದೀನಿ. ಇದು ಸ್ವಲ್ಪ ಲಾಸ್ಟ್ ಇಯರ್ ತೀರ್ಥಹಳ್ಳಿ ಕಡೆ ತುಂಬ ಜಾಸ್ತಿ ಇತ್ತು. ಸೊ ಈ ವರ್ಷ ಮತ್ತು ಬೇರೆ ಕಡೆ ಸಂಭವ ಇರ್ತದೆ. ನಮ್ಮ ಸೊರಬ, ಶಿಕಾರಿಪುರ ಈ ಕಡೆ ಸಮೀಪದ ಮಲೆನಾಡು ಜಾಗದಲ್ಲೂ ಅದು ಹಬ್ಬಲಿಕ್ಕೆ ಅವಕಾಶ ಇರ್ತದೆ. ಸೊ ಎಲ್ಲ ತಾಲೂಕಲ್ಲೂ ನಾವು ನಿಗಾ ವಹಿಸ್ಕೋಬೇಕು. 800ಕ್ಕಿಂತ ಜಾಸ್ತಿ ಮುಜರಾಯಿ ಟೆಂಪಲ್ಸ್ಗಳಿದ್ದಾವೆ. ಅಲ್ಲಿ ಏನಾಗ್ತಾಯಿದೆ, ಸಾಕಷ್ಟು ಜನ ಪಬ್ಲಿಕ್ ಬರ್ತಾರೆ, ಸರಿಯಾಗಿ ಫೆಸಿಲಿಟೀಸ್ ಇನ್ನೂ ನಾವು ಕೊಡೋಕ್ಕೆ ಇನ್ನೂ ಬಾಕಿ ಇದೆ. ಅಲ್ಲಿ ಎಷ್ಟೋ ಸದ ನಮ್ಮ ಮುಜರಾಯಿ ಟೆಂಪಲ್ ಅನ್ನೋದೇ ನಮ್ಮ ಜನಕ್ಕೆ ಭಾಳಷ್ಟು ಜನಕ್ಕೆ ಮಾಹಿತಿ ಇರೋದಿಲ್ಲ. ನಾವು ಅದಕ್ಕೆ ಏನು ಮಾಡ್ತಾಯಿದ್ದೀವಿ, ಮುಜರಾಯಿ ಟೆಂಪಲ್ಲು ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಏನೇ ಸಮಸ್ಯೆ ಆದಲ್ಲಿ ಅಥವಾ ಇನ್ನೂ ಇಂಪ್ರೂವ್ಮೆಂಟ್ ಇರಲಿ ಜನರಿಂದ ಸಲಹೆಯನ್ನು ತೊಗೊಳ್ಬೇಕಂತಲೂ ನಮ್ಮ ಉದ್ದೇಶ ಇದೆ. ಅದರ ಜೊತೆಗೆ ನಮ್ಮಲ್ಲಿ ಈಗ ಜಿಲ್ಲಾ ಧಾರ್ಮಿಕ ಪರಿಷತ್ ಅಂತಿದೆ, ಅಲ್ಲಿ ಮೆಂಬರ್ಸು ಸಹಿತ ಇರ್ತಾರೆ. ಅವರ ಮೆಂಬರ್ಸು ಸಹಿತ ಈ ಥರ ಒಳ್ಳೆ ರೀತಿ ಸಜೆಷನ್ ಕೊಟ್ಟಿದ್ದಾರೆ ನಮಗೆ. ಸೊ ಅಟ್ಲೀಸ್ಟ್ ಫಸ್ಟು A ಕ್ಯಾಟಗರಿ B ಕ್ಯಾಟಗರಿ ಸ್ವಲ್ಪ ನಮ್ದು ಏನು ಟೆಂಪಲ್ಸ್ ಇದೆ ಆ ಟೆಂಪಲಿಂದ ನಾವು CCTV ಅವರು ಸ್ಟಾರ್ಟ್ ಮಾಡ್ತೀವಿ. ನಮ್ಮಲ್ಲಿ ಅಲ್ಲಿ ಫಂಡ್ಸು ಅವೈಲಬಿಲಿಟಿ ಇದೆ. ಅಲ್ಲಿ ಎಲ್ಲ ತಹಸೀಲ್ದಾರ್ಸಿಗೂ ನಾವು ಅದನ್ನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಅಲ್ಲಿ CCTV ಹಾಕ್ಬಿಟ್ಟು ಅಲ್ಲಿ ಬರೋ ಜನಕ್ಕೆ ಅದೆಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಡಿ, ಬೋರ್ಡ್ ಹಾಕಿ. ಆಮೇಲೆ ಬೇಸಿಕ್ ಫೆಸಿಲಿಟೀಸು ನಾವು ಅಲ್ಲಿ ಡ್ರಿಂಕಿಂಗ್ ವಾಟರ್ ಇರ್ಬೋದು, ಕೈಕಾಲು ತೊಳೆಯೋದಕ್ಕೆ ವ್ಯವಸ್ಥೆ ಆ ಥರದ್ದೆಲ್ಲ ಮಾಡಿಕೊಡಿ ಅಂತೇಳಿ ನಾವು ನಿನ್ನೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ದೇವಸ್ಥಾನ ಸರ್ವೆ ಆಗ್ತಾಯಿದೆ. ನಾವು ಅಟ್ಲೀಸ್ಟ್ ಸ್ಟೇಟಲ್ಲಿ ಉಳಿದ ಜಿಲ್ಲೆಗಳ ಕಂಪೇರ್ ಮಾಡೋದಕ್ಕಿಂತ ನಾವು ಇನ್ನೂ ಅಂದರೆ ಫಾಸ್ಟಾಗಿ ಮಾಡ್ತಾಯಿದ್ದೀವಿ. ಕೆಲವೊಂದು ಡಿಸ್ಟ್ರಿಕ್ಟಲ್ಲಿ ಇನ್ನೂ ಆಗಿಲ್ಲ. ಬಟ್ ನಮ್ಮ ಜಿಲ್ಲೆಯಲ್ಲಿ ಸುಮಾರು 60%ಗಿಂತ ಜಾಸ್ತಿ ದೇವಸ್ಥಾನಗಳನ್ನು ಈಗಾಗಲೇ ನಾವು ಸರ್ವೆ ಮಾಡಿದ್ದೀವಿ. ನಮ್ಮಲ್ಲಿ ದೇವಸ್ಥಾನಗಳ ಸಂಖ್ಯೆ ಜಾಸ್ತಿ ಇದೆ, ಅದಕ್ಕೆ ಸಮಸ್ಯೆ ಆಗ್ತಾಯಿದೆ. ಬಿಟ್ಟರೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಮುಗಿದೋಗ್ಬಿಡ್ತಾ ಇತ್ತು. ಹೌದು, ಅಂದರೆ ಮತ್ತೆ ಏನಾಗುತ್ತೆ, ನಾಳೆ ಎಂಕ್ರೋಚ್ಮೆಂಟ್ ಆಗೋ ಸಂಭವ ಇರ್ತದೆ, ಬೇರೆಯವರು ಬಂದು ಒತ್ತುವರಿ ಮಾಡ್ಕೋಬೋದು. ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಮತ್ತು ರಿಕಾರ್ಡ್ಸ್ ಪಕ್ಕ ಮಾಡಬೇಕಾಗತ್ತೆ. ಇದ್ರ ಮುಜರಾಯಿ ಟೆಂಪಲ್ ಆಸ್ತಿ ಅನ್ನೋದನ್ನು ನಾವು ಪಕ್ಕ ಮಾಡ್ಕೋಬೇಕಾಗತ್ತೆ. ಅದರ ಸಂಬಂಧ ನಾವು ಸರ್ವೆ ಮಾಡ್ತಾ ಇದ್ದೀವಿ. ಸ್ಟೇಟ್ ಗೌರ್ಮೆಂಟಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಮಾಡಲಿಕ್ಕೆ
ಡೈರೆಕ್ಷನ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಾವು ಮಾಡ್ತೀವಿ. ಖಂಡಿತ ಇವತ್ತು ತಾವು ನೋಡಿದ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮೀಟಿಂಗ್ ಮಾಡಿದ್ದಾರೆ. ನಮ್ಮಲ್ಲಿ ಸುಮಾರು ಸಾಗರ, ತೀರ್ಥಹಳ್ಳಿ, ಸೊರಬ, ಆಮೇಲೆ ಇದು ಹೊಸನಗರ ಆ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ ಅಂತೇಳಿ ರೈತರು ನಮ್ಮ ಆಫೀಸಿಗೂ ಬಂದಿದ್ದಾರೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೂ ಮಾಹಿತಿ ಕೊಟ್ಟಿದ್ದಾರೆ. ಖಂಡಿತ ಅದನ್ನು ನಾವು ಈಗ ಮಳೆ ಮಾಪನಗಳು ಯಾವ ರೀತಿ ವರ್ಕ್ ಆಗ್ತಾ ಇದೆ, ಎಷ್ಟು ವರ್ಕ್ ಆಗ್ತಾಯಿದೆ, ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ತೊಗೊಳ್ತಾ ಇದ್ದೀವಿ. ಅದನ್ನೇ ನಮ್ಮ ಜಿಲ್ಲಾ ಮಂತ್ರಿಗಳು ತಾವು ಇದ್ರೆ ಹೇಳಿದ್ರು, ಎಷ್ಟು ವರ್ಕ್ ಆಗ್ತಾಯಿದೆ, ಯಾವುದು ಬೇಸಿಸ್ ಮೇಲೆ ಈಗ ಅದು ಇನ್ಶೂರೆನ್ಸ್ ಕ್ಯಾಲ್ಕುಲೇಟ್ ಆಗ್ತಾಯಿದೆ ಅದನ್ನು ಕರೆಕ್ಟಾಗಿ ನೋಡಿ, ಮತ್ತು ಯಾವ್ಯಾವ ಪಂಚಾಯತ್ಗಳಲ್ಲಿ ಈಗ ಸಮಸ್ಯೆ ಆಗಿದೆ ಅದನ್ನು ತೊಗೊಳ್ತಾ ಇದ್ದೀವಿ. ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಇದೆ, ಅದನ್ನು ಸಹಿತ ನಾವು ರಾಜ್ಯ ಮಟ್ಟದ ಸಮಿತಿಗೆ ಈ ಥರ ಏನೇನು ಸಮಸ್ಯೆ ಆಗಿದೆ, ಯಾವ ರೀತಿ ಸಮಸ್ಯೆ ಆಗಿದೆ ಅನ್ನೋ ಕೂಲಂಕುಷವಾಗಿ ಒಂದು ವಾರದ ಒಳಗಡೆ ವಿತ್ ಡಿಟೇಲ್ಡ್ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಮತ್ತು ಇದು ಅಕ್ಕಪಕ್ಕ ಜಿಲ್ಲೆಯಲ್ಲೂ ಹಾಗೆ ಸಂಭವ ಇದೆ. ಇದು ಕೇವಲ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಪಕ್ಕದ ಮಲೆನಾಡು ಜಿಲ್ಲೆಗಳಲ್ಲೂ ಈ ಥರ ಆಗಿರೋ ಸಂಭವ ಇದೆ. ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಸಿಮಿಲರ್ ಇಶ್ಯೂನ ನಾವು ಸ್ಟೇಟ್ ಲೆವೆಲಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಅಲ್ಲ, ನನಗೆ ಬಂದಿರೋ ಮಾಹಿತಿ ಪ್ರಕಾರ 260ಕ್ಕಿಂತ ಜಾಸ್ತಿ ಮಳೆ ಮಾಪನ ಇದೆ. ಅಂದರೆ ಪಂಚಾಯತಿಗೆ ಒಂದು ಮಳೆ ಮಾಪನ ಥರ ನಮ್ಮಲ್ಲಿ ಇದೆ. ಅದು ನಮ್ಗೆ ಮಾಹಿತಿ ಇಲ್ಲ. ಅದನ್ನು ನಿರ್ವಹಿಸ್ತಾ ಇರೋದು KSNMDC ಸಂಸ್ಥೆಯಿಂದ ಬೆಂಗಳೂರು ಮಟ್ಟದಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಅವರು ಅದನ್ನು ಪರಿಶೀಲನೆ ಮಾಡಿ ರೂಟೀನ್ಲಿ ಮೇಂಟೈನ್ ಮಾಡೋದು ಅವ್ರ ಜವಾಬ್ದಾರಿ ಇರ್ತದೆ. ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಗೆ ಯಾರೂ ಅದ್ರ ಮೇಲೆ ಕಂಟ್ರೋಲ್ ಇರಲ್ಲ. ಅಂದರೆ ಇಂಡಿಪೆಂಡೆಂಟಾಗಿ ಅದು ಆಗಬೇಕು, ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಆಗಬೇಕಂತ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಆ ಥರ ಆಗಿರೋದು. ಮೊದಲಿಂದನೂ ಅವರೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ವರ್ಷ ಸ್ವಲ್ಪ ನಮಗೆ ಹೋದ ವರ್ಷ ಸುಮಾರು 150 ಕೋಟಿಗಿಂತ ಜಾಸ್ತಿ ಕ್ಲೇಮ್ ಆಗಿತ್ತು ನಮ್ಮ ರೈತರಿಗೆ. ಬಟ್ ಈ ವರ್ಷ 112, 113 ಕೋಟಿ ತನಕ ಕ್ಲೇಮ್ ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಸುಮಾರಷ್ಟು ಕಡೆ ಅದ್ರ ಬಗ್ಗೆ ಸಮಾಧಾನ ಇಲ್ಲ. ಖಂಡಿತವಾಗಿ ರೈತರಿಗೆ ಅದರಲ್ಲಿ ಸಮಸ್ಯೆ ಅವರು ತಿಳಿಸಿದ್ದಾರೆ. ಸೊ ಅದಕ್ಕೆ ಈ ವರ್ಷ ನಾವು ಮಳೆ ಮಾಪನದ ಬಗ್ಗೆ ಇನ್ನೂ ಜಾಸ್ತಿ ಅದು ಸೀರಿಯಸ್ನೆಸ್ ಬರ್ತಾ ಇದೆ. ಮಳೆ ಮಾಪನ ಹಾಳಾಗಿರೋದು ಒಂದು, ಇನ್ನೊಂದು ಈ ಪರಿಹಾರ ಕೊಡೋದಕ್ಕೆ ಆಯ್ಕೆ ಮಾಡ್ಕೊಂಡಂತ ಮಾನದಂಡ ಅಂದರೆ ಕಡಿಮೆ ಮಳೆಯಲ್ಲಾಗಿದೆ ಅಲ್ಲಿ ತಗೊಂಡಿದ್ದಾರೆ, ಜಾಸ್ತಿ ಮಳೆ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲ, ಅದನ್ನು ಅದೇ ರೈತರು ಹೇಳಿದ್ದಾರೆ. ನಾವು ಅದನ್ನು ಪಂಚಾಯತಿ ವೈಸ್ ನೋಡ್ತೀವಿ. ಎಲ್ಲ ಹೊಸನಗರದಲ್ಲಾಗಿರೋದು ಸಾಗರದಲ್ಲಿ ಸೇಮ್ ಆಗಿದೆ ಅಂತ ಹೇಳಕ್ಕೆ ಬರಲ್ಲ, ಅಥವಾ ಇನ್ನೊಂದು ತಾಲೂಕಲ್ಲಿ ಸೇಮ್ ಆಗಿದೆ ಅಂತ ಬರಲ್ಲ. ಹೊಸನಗರದಲ್ಲೇ ಒಂದು ಪಂಚಾಯತಲ್ಲಿ ಒಂದು ಇಶ್ಯೂ ಇದೆ, ಇನ್ನೊಂದು ಪಂಚಾಯತ್ ಇನ್ನೊಂದು ಇಶ್ಯೂ ಇದೆ. ಕೆಲವೊಬ್ಬರು ರೈತರು ಏನಂದ್ರು, ಸರ್ ನಮ್ಮ ಮಾಪನ ವರ್ಕ್ ಆಗ್ತಾ ಇಲ್ಲ, ನಮ್ಮ ಆಲ್ಟರ್ನೇಟಿವ್ ಏನು ಮಾಡಿದ್ದಾರೆ ಆ ಮಾಪನ ತುಂಬ ದೂರ ಇದೆ ಅಂತಂದರು. ಎರಡನೇವ್ರು ಏನಂದ್ರು, ಮಲೆನಾಡು ಬಿಟ್ಟು ಬೇರೆ ಮಲೆನಾಡಿರೋ ಥರ ತೊಗೊಂಡಿದ್ದಾರೆ, ಅಲ್ಲೂ ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದೊಂದು ಪಂಚಾಯತಿಯಲ್ಲಿ ಒಂದೊಂದು ಇಶ್ಯೂ ಇರೋ ಸಂಭವನೂ ಇರ್ತದೆ. ಸೊ ಪಂಚಾಯತಿ ವೈಸು ನಾವು ಹಾರ್ಟಿಕಲ್ಚರ್ ಇಲಾಖೆಗೂ ಹೇಳಿದ್ದೀವಿ, ಆಮೇಲೆ KSNMDCಗೂ ನಾವು ಮಾತಾಡಿದ್ದೀವಿ. ಅವರು ಇಲ್ಲಿ ರಿಪ್ರೆಸೆಂಟೇಟಿವ್ ಅಂತ ಈಗ ಮಾಡಿದ್ದಾರೆ. ಅವರು ಬಂದು ಆ ಮಾಪನ ಚೆಕ್ ಮಾಡಿ ಏನು ಸಮಸ್ಯೆ ಆಗಿದೆ ಅಂತ ನೋಡಿ ಅದು ಎಕ್ಸಾಕ್ಟ್ ರಿಪೋರ್ಟು ನಾನು ಸ್ಟೇಟ್ ಗೌರ್ಮೆಂಟಿಗೆ ಕಳಿಸ್ಕೊಡ್ತೀನಿ. ಇದು ಹೋದ ವರ್ಷದ್ದು. ಈಗ 2024-25 ಮಳೆಯ ಆಧಾರದ ಮೇಲೆ ಇನ್ಶೂರೆನ್ಸ್ ಪ್ರೀಮಿಯಮ್ ಏನು ಹೋದ ವರ್ಷ ಕಟ್ಟಿದ್ರು, ಸುಮಾರು ಅದು ಪ್ರೀಮಿಯಮ್ ಎಷ್ಟು ಕಟ್ಟಿದ್ರು ನಾನು ಮಾಹಿತಿ ತೊಗೊಳ್ತೀನಿ. ಅದರ ಆಧಾರದ ಮೇಲೆ ಈಗ ಸೆಟ್ಲ್ ಆಗ್ತಾ ಇದೆ. ಅಲ್ಲ, ಇದು ನಾನು ಐ ವಾಸ್ ಬಿಸಿ. ನೀವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ ಇದ್ದೆ, ಅದೇನೋ ಬಂದಿದೆ ಅಂತ ಹೇಳಿದ್ದಾರೆ. ಯೂಶಲಿ ಬರ್ತಾ ಇರುತ್ತೆ ಅಕ್ವಿಷನ್ ವಿಚಾರದಲ್ಲಿ. ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಯೂಶಲಿ ಬರುತ್ತೆ. DC ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನನಗೂ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನಾನು ತೊಗೊಂಡದೇನಿದೆ ಅವ್ರಿಗೆ ಸಾಲ್ವ್ ಮಾಡಿಕೊಡ್ತೀನಿ ಅಷ್ಟೇ. ಅಲ್ಲ, ಗೊತ್ತಿಲ್ಲ ನನಗೆ ಯಾವ ಕೇಸ್ ಇದೆ, ಅದು ಯಾವ ಇದ್ರದ್ದಿದೆ, ಅದು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಖಂಡಿತ ಏನು ಅವ್ರದ್ದು ಪರಿಹಾರ ಏನು ಬರಬೇಕು, ಯಾವ ಇಲಾಖೆಗೆ ಅದು ಅಕ್ವಿಷನ್ ಆಗಿದೆ, ಅವರಿಂದ ನಾವು ಅದನ್ನು ಹಣ ತೆಗೆದುಕೊಂಡು ಯಾರು ಸಂತ್ರಸ್ತರಿರ್ತಾರೆ ಅವರಿಗೆ ಪರಿಹಾರ ಕೊಡಬೇಕಾಗತ್ತೆ. ಖಂಡಿತ ಅವರಿಗೆ ಅದನ್ನು ಪರಿಹಾರ ಮಾಡಿಕೊಡ್ತೀವಿ. ಸಂಬಂಧಪಟ್ಟ ಇಲಾಖೆಗೆ ನಾನು ಇವತ್ತೇ ಮಾತಾಡ್ತೀನಿ. ಅವ್ರ ಇಶ್ಯೂ ಏನಿದೆ ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ. ಇಲ್ಲ, ನನಗೆ ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅಂದರೆ ನಾವು ಅದರಲ್ಲಿ ಪಾರ್ಟಿ ಇದೀವೋ ಇಲ್ವೋ, ಏನಂತಾಗಿದೆ, ಆರ್ಡರ್ ಏನಾಗಿದೆ ಅದನ್ನು ಸಹಿತ ನಾನು ಇನ್ನೂ ನೋಡಿಲ್ಲ, ಸರ್ವ್ ಆಗಿಲ್ಲ. ಅದನ್ನ ಖಂಡಿತ ಲೀಗಲಿ ಏನಿದೆ ಅವ್ರಿಗೆ ಸಹಾಯ ಮಾಡೋಣ. ನಮ್ಮ ಉದ್ದೇಶ ಏನು ಅಂತಂದರೆ, ಗೌರ್ಮೆಂಟ್ ಆಫೀಸಸ್ಸು ಅದು ಅವ್ರದ್ದು ಏನು ಬಂದಿರ್ತಾರೆ, ದಟ್ ಈಸ್ ದೇರ್ ಪ್ರೊಸೀಜರ್ ಅವರಿದೆ, ಅವ್ರು ಫಾಲೋ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಉದ್ದೇಶ ಏನಿದೆ, ಅದು ಏನು ಯಾರು ಪಾರ್ಟಿ ಇದ್ದಾರೆ ಅವರಿಗೆ ಲ್ಯಾಂಡು ಅಕ್ವಿಷನ್ ಆಗಿರೋದು ಪರಿಹಾರ ಏನಿದೆ ಅದನ್ನು ಕೊಡಿಸೋದ್ರ ಬಗ್ಗೆ ನಾವು ಕೆಲಸ ಮಾಡ್ತೀವಿ. ಅಲ್ಲ, ಖಂಡಿತ ಬಂದಿಲ್ಲ. ಯಾಕಂದರೆ ಇದು ಆರ್ಡರ್ ಬಂದಿರುತ್ತೆ, ಕನ್ಸರ್ನ್ಡ್ ಯಾವ ಇಲಾಖೆ ಇರ್ತದೆ. ನಮ್ಮಲ್ಲಿ ಈಗ ಲ್ಯಾಂಡ್ ಅಕ್ವಿಷನ್ ಸುಮಾರು 8 ರೋಡಿಗೆ ಆಗ್ತಾಯಿದೆ, ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳಿಗೆ ಆಗ್ತಾಯಿದೆ, ರೈಲ್ವೇಸಿಗೆ ಆಗ್ತಾಯಿದೆ. ಸುಮಾರು ಒಂದು 4,000 to 5,000 ಪ್ರಕರಣಗಳು ಲ್ಯಾಂಡ್ ಅಕ್ವಿಷನ್ ನಡೀತಾರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತಿಗೂ. ನಾನು ಹೇಳ್ತಾ ಇರೋದು ಅಂಥ ಪ್ರಕರಣಗಳಲ್ಲಿ ಅವರು ಕೋರ್ಟಿಗೆ ಹೋಗಿ ಎನೌನ್ಸ್ಮೆಂಟ್ ತರ್ತಾರೆ, ಅಥವಾ ಅಕ್ವಿಷನ್ ಪ್ರೊಸೀಜರ್ ಅವರಿಗೆ ಸಮರ್ಪಕವಾಗಿ ಆಗಿಲ್ಲ ಅಂತಲೂ ಆರ್ಡರ್ಸ್ ತರ್ತಾರೆ. ಸುಮಾರು ಒಂದು 1000 ಮೇಲೆ ಕೇಸ್ ಆ ಥರದ್ದಿದೆ. ಈ ಏನು ಕೇಸ್ ಇದೆ ಪರ್ಟಿಕ್ಯುಲರ್ ಕೇಸು, ಐ ವಿಲ್ ಗೋ ಥ್ರೂ ಇಟ್. ಅವ್ರದ್ದೇನಿದೆ ಅವರಿಗೆ ಪರಿಹಾರ ಕೊಡೋದಕ್ಕೆ ಯಾವ ಏಜೆನ್ಸಿಗೆ ಬರ್ತದೆ ಅದು ನೋಡಬೇಕಾಗತ್ತೆ. ನಮ್ಮ ನೀರಾವರಿಗೆ ಆಗಿರ್ಬೋದು, ರೋಡಿಗೆ ಆಗಿರ್ಬೋದು, ವಸತಿಗೆ ಆಗಿರ್ಬೋದು, ಈ ಥರ ಬೇರೆ ಬೇರೆದಕ್ಕಾಗಿರ್ಬೋದು. ತಾವು ಹೇಳ್ತಾ ಇದ್ರೆ ವಸತಿಗೆ ಆಗಿದೆ ಅಂತ ಹೇಳಿ ZPC ಅವರು ಬಂದಿದ್ದಾರೆ. ಅವ್ರ ಜೊತೆ ಡಿಸ್ಕಷನ್ ಮಾಡಿ ಅದೇನಿದೆ ಇದನ್ನು ಅಲ್ಲ, ಖಂಡಿತ ಅವರಿಗೆ ನೀವೇನು ಹೇಳ್ತೀರಾ ಈಗಲೇ ಅದನ್ನು ಅಟೆಂಡ್ ಮಾಡ್ತೀವಿ. ಅದೇನಿದೆ ಅವರಿಗೆ ಸಹಾಯ ಮಾಡ್ತೀವಿ. ಅದರಲ್ಲಿ ಏನು ಡೌಟ್ ಬೇಡ. ಅಲ್ಲ, ಮಾಹಿತಿ ಇಲ್ಲ ನನಗೆ, ಖಂಡಿತ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಇದ್ದರೆ ನಾನು ಏನಿದೆ ನಾನು ಇನ್ನೊಂದ್ಸತಿ ಬೇಕಾದ್ರೆ ಶೇರ್ ಮಾಡ್ತೀನಿ. ಅಲ್ಲ, ಈಗ ತಮಗೆ ಗೊತ್ತಿದೆ, ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಏನು ಮಾಡಿದ್ದಾರೆ
ಅದರಲ್ಲಿ ಬೀದಿ ನಾಯಿಗಳ ಬಗ್ಗೆ ನಾವು ಭಾಳಷ್ಟು ಸ್ಟ್ರಿಕ್ಟ್ ಗೈಡ್ಲೈನ್ಸನ್ನು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳೇ ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸಭೆ ಮಾಡಿ ತಿಳಿಸಿದ್ದಾರೆ. ಸೊ ಇದರ ಪ್ರಕಾರ ನಾವು ಎಲ್ಲ ಇಲಾಖೆಯ ಒಂದು ಮುಖ್ಯಸ್ಥರನ್ನ ಕರೆದು ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಮೀಟಿಂಗು ಮಾಡಿದ್ವಿ. ಸಿ ಒ ಅವರಿದ್ದರು, ಬೇರೆ ಬೇರೆ DH ಅವರಿದ್ದರು, ಆ ಥರದ ಬೇರೆ ಬೇರೆ ಅಧಿಕಾರಿಗಳು ಅವತ್ತು ಬಂದಿದ್ದರು. ಸೊ ಅದರಲ್ಲಿ 2-3 ನಿರ್ಧಾರಗಳನ್ನು ತೊಗೊಂಡಿದ್ದೀವಿ. ಮೊದಲು ಎಲ್ಲ ನಗರಸಭೆ ಮತ್ತು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ನಾವು ಒಂದು ಡಾಗ್ ಇಂಪೌಂಡ್ ಮಾಡಬೇಕು, ಅದಕ್ಕೆ ಜಾಗ ಗುರ್ಸೋಕ್ಕೆ ಹೇಳಿದ್ದೀವಿ. ಈ ಥರ ಯಾವ ನಾಯಿಗಳಿದೆ, ಫೆರೋಷಿಯಸ್ ನಾಯಿಗಳಿದೆ, ಆ ಥರದನ್ನು ಅವರು ಡಾಗ್ ಇಂಪೌಂಡಿಗೆ ಶಿಫ್ಟ್ ಮಾಡಿಸ್ಬೇಕು. ಆಮೇಲೆ ABC ಕಾರ್ಯಕ್ರಮ ಭಾಳ ಎಫೆಕ್ಟಿವ್ ಆಗಿ ಆಗಬೇಕು. ಅದರಲ್ಲಿ ಬರ್ತ್ ಕಂಟ್ರೋಲ್ ಏನು ನಾವು ಮಾಡ್ತೀವಿ ಅದನ್ನು ಎಫೆಕ್ಟಿವ್ ಆಗಿ ಮಾಡಬೇಕು. ಕೇವಲ ಶಿವಮೊಗ್ಗ ಕಾರ್ಪೊರೇಷನ್ ಅಷ್ಟೇ ಅಲ್ಲ, ಬೇರೆ ನಗರಸಭೆ ನಮ್ಮಲ್ಲಿ 11 ನಗರಸಭೆ ಏನಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ, ಅವುಗಳಿಗೂ ಸಹಿತ ನಾವೀಗ ಜಾಗ ಗುರುಸಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀವಿ. 3ನೇದು ಸರ್ಕಾರಿ ಬಿಲ್ಡಿಂಗಲ್ಲಿ ನಮ್ಮ DC ಆಫೀಸಲ್ಲೇ ನಾವು ನೋಡ್ತೀವಿ, ಎಷ್ಟೋ ಸತಿ ಬೀದಿ ನಾಯಿ ಬಂದಿರೋದು ನೋಡ್ತಾ ಇದ್ದೀವಿ. ನಾವು ಇಲ್ಲಿ ಬಂದಿಲ್ಲ ಅಂತ ನಾನು ಹೇಳೋದು ಸುಳ್ಳಾಗುತ್ತೆ. ಸೊ ಅಂಥ ಇದರಲ್ಲಿ ಅದನ್ನು ಗುರುತಿಸಿ ಅಂಥ ಫಸ್ಟು ಸರ್ಕಾರಿ ಆಫೀಸ್ಗಳಲ್ಲಿ, ಪೊಲೀಸ್ ಸ್ಟೇಷನ್ಗಳಲ್ಲಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದರೆ PHC, ಬೇರೆ ಬೇರೆ ಇದರಲ್ಲಿ ಈ ಥರ ಸರ್ಕಾರಿ ಸೆಟಪ್ಪಲ್ಲಿ ಏನು ಬೀದಿ ನಾಯಿಗಳಿದ್ದಾನೆ ಅದನ್ನು ಫಸ್ಟ್ ಪ್ರಿಫರೆನ್ಸಲ್ಲಿ ನಾವು ಶಿಫ್ಟ್ ಮಾಡಬೇಕು. ABC ಕಾರ್ಯಕ್ರಮ ಮಾಡಿ ಅವಕ್ಕೆ ಯಾವುದು ಫೆರೋಷಿಯಸ್ ಇದೆ ಅವನು ಇಂಪೋರ್ಟ್ ಮಾಡಬೇಕು, ಅದನ್ನು ತೊಗೊಳ್ಬೇಕು. ಆಮೇಲೆ ಈ ಥರ ಏರಿಯಾದಲ್ಲಿ ಅದನ್ನು ನೀವು ಹೇಳಿದಾಗ ಹಂತ ಹಂತವಾಗಿ ಅದನ್ನು ನಿವಾರಣೆ ಮಾಡಬೇಕಂತೇಳಿ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೀವಿ. ಸೊ ಸುಮಾರು ನಮಗೆ 6 ವಾರಗಳ ಇದಕ್ಕೆ ಟೈಮ್ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಅದನ್ನು ಆದಷ್ಟು ಬೇಗ ನಾವು ಅಟ್ಲೀಸ್ಟ್ ಇಂಪೌಂಡ್ ಮಾಡಲಿಕ್ಕೆ ಮತ್ತು ABC ಕಾರ್ಯಕ್ರಮ ಮಾಡಲಿಕ್ಕೆ ಇಮ್ಮಿಡಿಯೇಟ್ಲಿ ಅದನ್ನ ಮಾಡಲಿಕ್ಕೆ ನಾನು ಡೈರೆಕ್ಷನ್ ಈಗ ಒಂದು 2 to 3 ವೀಕ್ಸಲ್ಲಿ ನಮಗೆ ಈಗ ಆಗಿದೆ ಆಲ್ರೆಡಿ. ಈಗ ಡೈರೆಕ್ಷನ್ ಬಂದಿದೆ. ಅನದರ್ 4 to 5 ವೀಕ್ಸ್ ನಮಗೆ ಟೈಮ್ ಇದೆ ಅದರಲ್ಲಿ ನಾವು ಮಾಡಲಿಕ್ಕೆ. ಬೀದಿ ಬದಿ ವ್ಯಾಪಾರಸ್ಥರು ನಿನ್ನೆ ತಮ್ಮ ಮಾಹಿತಿಗೆ ನಾವು ಮೋಸ್ಟ್ಲಿ ಪ್ರೆಸ್ ನೋಟ್ ಏನು ಕೊಟ್ಟಿಲ್ಲ. ನಾನು ನಮ್ಮ SP ಅವರು ಬಂದಿದ್ದರು, ಟ್ರಾಫಿಕ್ ಅವರು ಇದ್ದರು, ಆಮೇಲೆ ಕಾರ್ಪೊರೇಷನ್ ಕಮಿಷನರ್ ಅವರು ಇದ್ದರು, ಎಲ್ಲ ಆಫೀಸರ್ಸು ನಾವು ಒಂದು ಶಿವಮೊಗ್ಗ ಸಿಟಿ ಸ್ಪೆಸಿಫಿಕ್ ಆಗಿ ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ದೀವಿ. ಇದರಲ್ಲಿ ನಮ್ಮಲ್ಲಿ ಸುಮಾರು ಕನ್ಸರ್ವೆನ್ಸೀಸ್ ಇದ್ದಾವೆ, ಅದನ್ನು ಪಾರ್ಕಿಂಗಿಗೆ ಬಳಸ್ಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆಯವರು ರಿಕ್ವೆಸ್ಟ್ ಕೊಟ್ಟರು. ಅದರಲ್ಲಿ ಸುಮಾರು ಒಂದು 15 ಕಡೆಯಲ್ಲಿ ಒಂದು ಅಟ್ಲೀಸ್ಟ್ 10 to 12 ಪ್ಲೇಸಸ್ಸಲ್ಲಿ ನಾವು ಕೊಡ್ತೀವಿ ಅಂತಲೂ ಕಮಿಷನರು ಅಶ್ಯೂರ್ ಮಾಡಿದ್ರು. ಆಮೇಲೆ ಈಗ ಎಕ್ಸಿಸ್ಟಿಂಗ್ ಪಾರ್ಕಿಂಗ್ ಏನು ಬಿಲ್ಡಿಂಗ್ಸ್ ಮಾಡಿದ್ದಾರೆ ಅದನ್ನು ಬೇಗ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೂ ನಾವು ಹರ್ಡಲ್ಸ್ ಏನಿದೆ ಕ್ಲಿಯರ್ ಮಾಡಿದ್ದೀವಿ, ಅದನ್ನು ಬೇಗ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಕಮಿಷನರು ಅಶ್ಯೂರ್ ಮಾಡಿದ್ರು. ಪಾರ್ಕಿಂಗ್ ಬಗ್ಗೆ ಹೇಳ್ತಾ ಇರೋದು. ಆಮೇಲೆ ಬೀದಿ ಬದಿ ವ್ಯಾಪಾರಸ್ಥರದ್ದು ಒಂದು ಕಡೆ ಸಾಲ್ವ್ ಮಾಡಿದ್ದೀವಿ, ಬಟ್ ಇನ್ನೂ ಕೆಲವೊಂದು ಏರಿಯಾದಲ್ಲಿ ಸಾಲ್ವ್ ಆಗಿಲ್ಲ. ನಾನು ಅವರಿಗೆ ಹೇಳಿದೆ, ನಮ್ಮ ಆಲ್ಕೋಳ ಕಡೆ ಆಯಿತು, ಆಮೇಲೆ ಗೋಪಾಳ ಹತ್ರ ಏನು ಹೈಟೆನ್ಷನ್ ವೈರ್ಸ್ ಹೋಗ್ತಾ ಇದೆ ಅಂತಲ್ಲೆಲ್ಲ ಬಳಸಿ ತಾವು ಅದನ್ನು ಅಲ್ಲಿ ಸ್ಟ್ರೀಟ್ ವೆಂಡಿಂಗ್ ಝೋನ್ ಅಂತ ಮಾಡಿ ಅಂತೇಳಿ ಅವ್ರಿಗೆ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಅದನ್ನು ಮಾಡಿಸ್ತೀವಿ. ಅದ್ರ ಜೊತೆ ಬೇರೆ ಬೇರೆ ಕಡೆ ನಮ್ಮ ಕಾರ್ಪೊರೇಷನ್ ಜಾಗ ಎಲ್ಲಿದೆ ಅದನ್ನು ಸ್ಟ್ರೀಟ್ ವೆಂಡಿಂಗ್ ಝೋನ್ ಅವರಿಗೆ ಶಿಫ್ಟ್ ಮಾಡಿಸೋಳಿಕ್ಕೆ ಬೇಗ 1-1.5 ತಿಂಗಳಲ್ಲಿ ನಾವು ರಿಸಲ್ಟ್ಸ್ ತೋರಿಸ್ತೀವಿ ಅಂತೇಳಿ ನಮ್ಮ ಕಮಿಷನರು ಸಹಿತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಖಂಡಿತ ನಾಯಿಗಳು ಬರ್ತಾ ಇದೆ, ಆಮೇಲೆ ನಮ್ಮ ಸ್ವಚ್ಛತೆಗೆ ಸಮಸ್ಯೆ ಆಗ್ತಾಯಿದೆ, ಟ್ರಾಫಿಕ್ ಸಮಸ್ಯೆ ಆಗ್ತಾಯಿದೆ, ಜನರಿಗೆ ಅಲ್ಲಿ ಹೋಗೋಕ್ಕೆ ಬರೋಕ್ಕೆ ಸಾಯಂಕಾಲದ ಹೊತ್ತಲ್ಲಿ ಸಮಸ್ಯೆ ಆಗ್ತಾಯಿದೆ. ಇದನ್ನು ಏರಿಯಾ ವೈಸು ಎಲ್ಲೆಲ್ಲಿ ಆಗ್ತಾಯಿದೆ ಅನ್ನೋದನ್ನು ಪೊಲೀಸವರು ಮಾಹಿತಿ ಕೊಟ್ಟಿದ್ದಾರೆ. ಕರೆಕ್ಟ್. ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಸಹಿತ ಅದನ್ನು ನಿಗಾ ವಹಿಸಬೇಕಾಗತ್ತೆ. ನಾವು ಫುಡ್ ಡಿಪಾರ್ಟ್ಮೆಂಟು ಸಹಿತ ಆಯಿತು, ಆಮೇಲೆ ನಮ್ಮ ಈ ಹೆಲ್ತ್ ಇನ್ಸ್ಪೆಕ್ಟ್ರು ಸಹಿತ ನಿಗಾ ವಹಿಸಬೇಕಾಗತ್ತೆ. ನಮ್ಮ ಕಮಿಷನರು ನಿನ್ನೆ ಅದನ್ನು ಮಾತಾಡಿದ್ರು, ಇಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನು ಸಾಯಂಕಾಲ ಹೊತ್ತು ಡಿಪ್ಯೂಟ್ ಮಾಡಿ ಅದನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅದನ್ನು ಮಾಡಿಸಿ ಅಂತ ನಾವು ಹೇಳಿದ್ವಿ. ಈಗ ನೀವು ಪಾರ್ಕಿಂಗ್ ಬಗ್ಗೆ ಹೇಳಿದ್ರಿ, ಏನು ಹಾಸ್ಪಿಟಲ್ಸ್ಗಳಿದೆ ಪ್ರೈಮ್ ಲೊಕೇಶನಲ್ಲಿ ಇರುವಂಥದ್ದು ಪ್ರೀಮಿಯರ್ ಅದನ್ನು ಡ್ರೈವ್ ಅಂತ ತೊಗೊಂಡ್ರೆ ಅಟ್ಲೀಸ್ಟ್ ನಿಮ್ಗೆ ಅರ್ಧ ಸೊಲ್ಯೂಷನ್ ಕಡಿಮೆ ಆಗುತ್ತೆ. ಗ್ರೌಂಡ್ ಫ್ಲೋರ್ಸ್ ಎಲ್ಲ ತೊಗೊಂಡು ಆಫೀಸ್ ಮಾಡ್ಕೊಂಡು ಪಬ್ಲಿಕ್ಸಿಗೆ ತೊಂದರೆ ಆಗುತ್ತೆ. ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ನನಗೆ ನಿನ್ನೆ ಕನ್ಸರ್ವೆನ್ಸಿ ಬಗ್ಗೆ ಸ್ವಲ್ಪ ಪೊಲೀಸವರು ರಿಕ್ವೆಸ್ಟ್ ಕೊಟ್ಟರು, ಅದ್ರ ಬಗ್ಗೆ ಡಿಸ್ಕಷನ್ ಆಯಿತು. ಬಟ್ ನೀವು ಹೇಳ್ದಂಗೆ ಗ್ರೌಂಡ್ ಫ್ಲೋರು ಏನು ಪಾರ್ಕಿಂಗ್ ಡೆಡಿಕೇಟೆಡ್ ಇರಬೇಕು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗಿಲ್ಲ. ಬಟ್ ಅದನ್ನು ನೀವು ಹೇಳ್ದಂಗೆ ನಾನು ಮಾತಾಡ್ತೀನಿ. ಶಿವಮೊಗ್ಗದಲ್ಲಿ ನಿಮ್ಮದು ಹಾಸ್ಪಿಟಲ್ಸ್ ತುಂಬ ಸಂಖ್ಯೆಯಲ್ಲಿದೆ, ಬೇರೆ ಸಿಟಿ ಕಂಪೇರ್ ಮಾಡಿದ್ರೆ. ಓಕೆ ಅವಾಗೆಲ್ಲ ವೆಕೇಟ್ ಮಾಡಿದ್ರೆ ಮತ್ತೆ ಹೊಸದಾಗಿ ಆಫೀಸ್ ಸೆಟಪ್ ಮಾಡ್ಕೊಂಡು ಕೂತ್ಕೊಂಡು. ಓಕೆ ಹಾಸ್ಪಿಟಲ್ ಮುಂಭಾಗ ಪಾರ್ಕಿಂಗ್ ಇದೆ, ಫುಟ್ಪಾತ್ ಇದೆ, ಎಲ್ಲ ಪೂರ್ತಿ ನಾನು ಮಾತಾಡ್ತೀನಿ ಕಮಿಷನರ್ ಅವರಿಗೆ. ನೀವು ಹೇಳ್ದಂಗೆ ಒಂದು ಡ್ರೈವ್ ಥರ ತೊಗೊಂಡು ಎಲ್ಲ ಫಸ್ಟು ನಮ್ಮ ಯಾರ್ಯಾರು ಹಾಸ್ಪಿಟಲ್ ಓನರ್ಸ್ ಇದ್ದಾರೆ ಅವ್ರಿಗೂ ಒಂದು ಮೀಟಿಂಗ್ ಮಾಡಿಬಿಟ್ಟು ಯಾರ್ಯಾರು ಸ್ವಂತ ತೆಕ್ಕೊಳ್ತಾರೆ ಒಂದು ಅವಕಾಶ ಕೊಟ್ಟು, ಇಲ್ಲ ಅಂತಂದ್ರೆ ಒಂದು ಡ್ರೈವ್ ಥರ ತೊಗೊಳಕ್ಕೆ ನಾನು ಡೈರೆಕ್ಷನ್ ಕೊಡ್ತೀನಿ. ಓಕೆ ಓಕೆ ಅಲ್ಲ, ಈಗ ನನಗೆ ಮಾಹಿತಿ ಬಂದಂಗೆ ನೆಕ್ಸ್ಟು ಫಂಡ್ಸಲ್ಲೂ ಸಹಿತ ತೊಗೊಳ್ತೀವಿ ಅಂತೇಳಿ ಕಾರ್ಪೊರೇಷನ್ ಕಮಿಷನರು ಮೊನ್ನೆ ಮಾತಾಡಿದರು. ನಮಗೆ ಅಲ್ಲಿಂದ ಬೆಳಗ್ಗೆ ಸಂಚರಿಸುವ ಪಬ್ಲಿಕ್ಕು ಸಹಿತ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು. ನಾನು ಕಾರ್ಪೊರೇಷನ್ ಕಮಿಷನರ್ಗೂ ಅದ್ರ ಬಗ್ಗೆ ಮಾತಾಡಿದ್ದೆ. ಅದನ್ನು ಈಗ ನಮ್ಮ ನೆಕ್ಸ್ಟ್ ಫಂಡ್ಸ್ ಏನು ಬಜೆಟ್ ಇದೆ ಅದರಲ್ಲಿ ನಾವು ತೊಗೊಳ್ತೀವಿ, ರೆಕ್ಟಿಫೈ ಮಾಡ್ತೀವಿ ಅಂತ ಕಮಿಷನರ್ ಹೇಳಿದ್ದಾರೆ. ಆ ಟ್ರೈನ್ ಮೇಂಟೆನೆನ್ಸ್ದು ಇಶ್ಯೂ ಬಂದಿದೆ, ಅದನ್ನು ನಾನು ಮಾತಾಡಿದೆ, ಅದು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಬಹುಶಃ ಇನ್ನೊಂದು ಮಂತಲ್ಲಿ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಲೆಟ್ ಅಸ್ ವೇಟ್ ಫಾರ್ ಇಟ್.
ಅಲ್ಲ ಈಗ ಎಕ್ಸಿಸ್ಟಿಂಗ್ ಮೋಸ್ಟ್ಲಿ ನಗರ ವಿಕಾಸ್ ಅಥವಾ 15th ಫೈನಾನ್ಸ್ ಯಾವುದ್ರಲ್ಲೂ ಪ್ರೊವಿಷನ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ನನಗೆ ಎಕ್ಸಾಕ್ಟ್ ಮಾಹಿತಿ ಇಲ್ಲ. ತಾವು ಕಮಿಷನರಿಂದನೂ ಮಾಹಿತಿ ಪಡಿಬೋದು, ನಾನು ಸಹಿತ ಮಾತಾಡ್ತೀನಿ ಅದ್ರ ಬಗ್ಗೆ. ಶಿವಮೊಗ್ಗದಲ್ಲಿ ಈ ದೊಡ್ಡ ಗಾಡಿಗಳು ಬಹಳ ಅಲ್ಲ, ಅದನ್ನು ನಾವು ಸೀರಿಯಸ್ ಆಗಿ ತೊಗೊಳ್ಬೇಕು. ನಾನು ಡೈರೆಕ್ಟರ್ ಅವರಿಗೂ ಮಾತಾಡ್ತೀನಿ. ಮತ್ತೆ ನೀವು ನೋಡಿರ್ಬೋದು, ಮೊನ್ನೆ KDP ಸಹಿತ ಚರ್ಚೆ ಆಯಿತು. ಈಗ ಏನು ಇವು ಇದು ನಮ್ಮ ಮೆಡಿಕಲ್ ಎಜುಕೇಷನ್ ಅಂಡರಲ್ಲಿರೋ ಹಾಸ್ಪಿಟಲ್ಸಿಗೆ ಒಂದು ಜಿಲ್ಲೆಯಲ್ಲಿ ಒಂದು ಉಸ್ತುವಾರಿ ಸಮಿತಿ ಮಾಡಬೇಕಂತೇಳಿ ನಮ್ಮ ಶಾಸಕರು ರಿಕ್ವೆಸ್ಟ್ ಮಾಡಿದ್ದಾರೆ. ಅದನ್ನು ನಮ್ಮ ಸಚಿವರು ಸಹಿತ ಎಂಡೋರ್ಸ್ ಮಾಡಿದ್ದಾರೆ. ಅಂದರೆ ಏನಾಗ್ತಾಯಿದೆ, ನಮ್ಮಲ್ಲಿ ಇದರಲ್ಲಿ ಯಾವುದೇ ರೀತಿ ಉಸ್ತುವಾರಿ ಸಮಿತಿ ಇರಲ್ಲ. ಇಲ್ಲಿ ರಿಪ್ರೆಸೆಂಟೇಟಿವ್ಸ್ ಆಗಿರ್ಬೋದು, ಆಫೀಸರ್ಸ್ ಆಗಿರ್ಬೋದು, ನಾವು ಅಲ್ಲಿ ಅಡ್ಮಿನಿಸ್ಟ್ರೇಷನ್ಗೆ ನಾವು ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ. ಓನ್ಲಿ ಇಶ್ಯೂಸ್ ಆದಾಗ ನಾವು ಅವರಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ, ಅವ್ರಿಗೆ ಡೈರೆಕ್ಷನ್ ಕೊಡ್ತೀವಿ. ಬಟ್ ಆನ್ ಡೇ ಟು ಡೇ ಬೇಸಿಸ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಅವರಿಂದ ನಡೀತಾ ಇದೆ. ಸೊ ಅದಕ್ಕೆ ಒಂದು ಉಸ್ತುವಾರಿ ಸಮಿತಿ ಥರ ಆದರೆ ನಮಗೆ ಹೆಲ್ಪ್ ಆಗುತ್ತೆ. ಆವಾಗ ಎಲ್ಲರೂ ಸಹಿತ ನಾವು ಮಾನಿಟರ್ ಮಾಡೋಕ್ಕಾಗತ್ತೆ. ಎವ್ರಿ ಒಂದು 15 ಡೇಸ್ಗೋ 1 ಮಂತ್ಗೋ ಮೀಟಿಂಗ್ ಮಾಡಿಬಿಟ್ಟು ಅದನ್ನು ಸಾಲ್ವ್ ಮಾಡೋಕ್ಕೂ ಆಗುತ್ತೆ. ಅದು ಸರ್ಕಾರ ಲೆವೆಲಲ್ಲಿ ಅದಕ್ಕೆ ನಿರ್ಧಾರ ತೊಗೊಳ್ತಾರೆ. ಬಟ್ ನೀವು ಹೇಳ್ದಂಗೆ ಏನೇನು ಇಶ್ಯೂಸ್ ಬರ್ತಾ ಇದೆ, ನಾನು ಡೈರೆಕ್ಟರ್ ಅವರಿಗೆ ಅದನ್ನು ಅವ್ರು ಕರೆಸಿ ನಾನು ಅವ್ರ ಜೊತೆ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. ಇಶ್ಯೂಸ್ ಸಾಲ್ವ್ ಮಾಡಲಿಕ್ಕೆ ಏನು ನಾವು ಮಾಡಬೇಕು ನಾನು ಮಾಡ್ತೀನಿ. ಗಾಂಧಿ ಪಾರ್ಕ್ ನಿರ್ವಹಣೆ ಆರೋಪ ಕೂಡ ಮಾಡಿದ್ರು, ಇನ್ನೂ ದೂರು ಕೂಡ ಕೊಟ್ಟಿದ್ದಾರೆ. ನಿನ್ನೆ ನನ್ನ ಆಫೀಸಿಗೂ ಬಹುಶಃ ನಿನ್ನೆ ಬೆಳಗ್ಗೆ ಬಂದಿದ್ರು ಅನಿಸುತ್ತೆ. ನನ್ನ ಆಫೀಸ್ ನಾನಿರಲಿಲ್ಲ, ಬಟ್ ನನಗೂ ಸಹಿತ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾನು DHO ಇವರಿಗೆ ಈಗ ಹೇಳಿದ್ದೀನಿ. ಒಂದು ನಮ್ಮ RCH ಡಾಕ್ಟ್ರು, DHO ಮತ್ತು ಇನ್ನೊಬ್ಬರು ಇಂಡಿಪೆಂಡೆಂಟ್ ನಮ್ಮ IMAಯಿಂದ ಒಬ್ಬರು ಡಾಕ್ಟರ್ ಕಡೆಯಿಂದನೇ ಅದನ್ನೊಂದು ತನಿಖೆ ಮಾಡಿಸ್ಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಮೆಗನಲ್ಲಿ ಆಗಿದೆ ಅಂದರೆ ಅಲ್ಲಿಯವರು ಬೇಡ, ಇಂಡಿಪೆಂಡೆಂಟಾಗಿ ನಾವು ಅದನ್ನು ಮಾಡೋಣ. ಅದರಲ್ಲಿ ಒಬ್ಬರು ಪ್ರೈವೇಟ್ ಅಂದರೆ IMAಯಿಂದನೂ ಒಬ್ಬರು ರಿಪ್ರೆಸೆಂಟೇಟಿವ್ ಡಾಕ್ಟರ್ ಇಟ್ಕೊಂಡು ಅದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ಹೇಳಿದ್ದೀನಿ. ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಆರ್ಡರ್ ನಾನು ಇಶ್ಯೂ ಮಾಡ್ತೀನಿ. ಈಗಾಗಲೇ ನಾನು DHOಗೂ ಮಾತಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಅವ್ಯವಸ್ಥೆಗೆ ಮೊನ್ನೆ ವುಮನ್ ಕಮಿಷನರ್ ಕೂಡ ಬಂದಿದ್ರು. ಸಾಕಷ್ಟು ಆರೋಪಗಳು ಅವ್ಯವಸ್ಥೆ ಇದೆ. ಅಲ್ಲ, ಅದು ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದು ನೆಕ್ಸ್ಟ್ ಡೇ ನಮ್ಮ ZPಯಲ್ಲಿ ಮೀಟಿಂಗು ಸಹಿತ ಮಾಡಿದ್ದಾರೆ. ಆ ವಿಚಾರಕ್ಕೆ ಅವರು ಸರ್ಜನ್ ಸಹಿತ ಅವರು ಅವತ್ತು ಬಂದಿದ್ದರು. ನನಗೆ ತಿಳಿದಾಗ ನಾನು ಇದ್ದ ಅವತ್ತು ಒಂದು 3-4 ಇನ್ಸ್ಟ್ರಕ್ಷನ್ಸನ್ನು ಅವರು ಮಾನ್ಯ ಅಧ್ಯಕ್ಷರು ಸಹಿತ ನೀಡಿದ್ದಾರೆ. ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿಕ್ಕೆ, ಸರಿ ಮಾಡಲಿಕ್ಕೂ ತಿಳಿಸಿದ್ದಾರೆ. ಅದನ್ನು ನಾವು ಮಹಿಳಾ ಆಯೋಗದಲ್ಲಿ ಒಂಥರ ರಿಜಿಸ್ಟರ್ ಮಾಡ್ಕೊಂಡು ಅದ್ರ ಮೇಲೆ ನಾವು ಕ್ರಮ ಮಾಡಿದ್ದನ್ನು ಫಾಲೋಅಪ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಖಂಡಿತ ಅದಕ್ಕೆ ಏನು ಬೇಕು ನಾವು ಸಹಿತ ಅದರಲ್ಲಿ ಇನ್ವಾಲ್ವ್ ಆಗಿ ಅದು ಮಾಡಿಸ್ಕೊಡ್ತೀವಿ. ಈಗಾಗಲೇ ಅವರಿಗೆ ಏನೇನು ಮಿಸ್ಟೇಕ್ಸ್ ಆಗಿದೆ ಅದನ್ನು ಅವ್ರು ಮೆಗನ್ ಡೈರೆಕ್ಟರ್ ಅವ್ರಿಗೂ ಮತ್ತು ಅವ್ರ ಸರ್ಜನ್ ಅವ್ರಿಗೂ ಸಹಿತ ಕಮ್ಯುನಿಕೇಟ್ ಮಾಡಿದ್ದಾರೆ. ಅದನ್ನು ಅವ್ರು ಸಾಲ್ವ್ ಮಾಡ್ಕೊಳ್ಳಿ ಅಂತ ಅವ್ರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಇವಾಗ ಬ್ಲಡ್ ಟೆಸ್ಟ್ ಸರ್ ಮಾಡ್ತಿಲ್ಲ ಅಂತೀರಿ ಸುಮಾರು ದಿನದಿಂದ. ಬ್ಲಡ್ ಟೆಸ್ಟ್ ಆಗ್ತಿಲ್ಲ. ತುಂಬ ಕ್ಲೋಸ್ ಆಗಿತ್ತು. 10 ದಿನ ಬಂದಾಗಿತ್ತು. ಬ್ಲಡ್ ಟೆಸ್ಟ್ ಆಲ್ಟರ್ನೇಟ್ ಆಗಿ ಅವರು ಹೊರಗಡೆ ಬರ್ಕೊಡ್ತಾ ಇದ್ರು. ಅವ್ರಿಗೇನು ಪರಿಹಾರ ಕರೆಕ್ಟ್. ಅದು ಮೊನ್ನೆನೂ ಆ ವಿಚಾರಗಳು ಬಂತು. ನಾನು ಡೈರೆಕ್ಟರ್ ಅವರಿಗೂ ತಿಳಿಸಿದ್ದೀನಿ, ಅದನ್ನು ಅಟೆಂಡ್ ಮಾಡೋಕ್ಕೆ ಹೇಳಿದ್ದೀನಿ. ಕೆಲವೊಂದು ಇಕ್ವಿಪ್ಮೆಂಟ್ಸ್ ಏನೋ ಹಾಳಾಗಿತ್ತು, ಅದನ್ನ AMC ನಾವು ಈಗ ಕಾಲ್ ಮಾಡ್ತಾ ಇದ್ದೀವಿ, ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡ್ತೀನಿ. ಹಾಳಾದ್ರೆ 10 ದಿನ 11 ತಿಂಗಳುಗಳು ಹಾಳಾಗ್ತವೆ. ಈಗ MRI ಹಾಳಾಗಿತ್ತು, ಅದನ್ನು ಸರಿಪಡಿಸಕ್ಕೆ 11 ತಿಂಗಳಿಗೆ. ಅಲ್ಲ, MRI ಮೇಂಟೆನೆನ್ಸ್ ಅವರು ಮಾಡ್ತಾ ಇದ್ರು. ನನಗೂ ಮಾಹಿತಿ ಬರೋ ಪ್ರಕಾರ MRI ಮೇಂಟೆನೆನ್ಸ್ ಸಲುವಾಗಿ ಅವರು ಅದನ್ನು ಮಾಡ್ಕೊಂಡಿದ್ರು. ಬಟ್ ಅವರು ಇನ್ನೊಂದು ಪ್ರೈವೇಟ್ ಹಾಸ್ಪಿಟಲ್ ಜೊತೆ ಟೈಅಪ್ ಮಾಡಿಕೊಂಡು ಅದೇ ರೇಟ್ಸಿಗೆ ವಿದೌಟ್ ಆದ್ಮೇಲೆ ಆಗಿತ್ತು ಸರ್ ಅದು. ಅಲ್ಲಿ 10 ದಿನ ಗ್ಯಾಪ್ ಆಗಿತ್ತು. ಅವ್ರಿಗೆ ಕೇಳಿದ್ರೆ ಎಲ್ಲವೂ ಸರಿ ಇದೆ ಅಂತ ಹೇಳ್ತಾರೆ. ಆಯ್ತು, ಒಂದು ಹೂವು ಇಟ್ಟಂಗಿದೆ. ಆಯ್ತು. ಸರ್ ಹೆರಿಗೆ ವಾರ್ಡ್ನಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ ಸರ್.